ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿ ವಿಚಾರಕ್ಕೆ ಕರುನಾಡು ಬಂದ್ ಬಂದ್ ಬಂದ್. ತಮಿಳುನಾಡಿಗೆ ನೀರು ಬಿಟ್ರೆ ಸಂಪೂರ್ಣ ಕರ್ನಾಟಕ ಬಂದ್ ಆಗುತ್ತೆ. CWRC ಆದೇಶದ ವಿರುದ್ಧ ಕರ್ನಾಟಕ ಬಂದ್ಗೆ ಸಜ್ಜಾಗಿರೋದು. ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರ ಮಾಡಿದಾವೆ. ನಾಡಿದ್ದು ಸಭೆ ನಡೆಸಿ ಕರ್ನಾಟಕ ಬಂದ್ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ನಡೆಸಿ ಬಂದ್ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ನವರು TVKಗೆ ಬೆಂಬಲ ಕೊಡ್ತಿದ್ದಾರೆ. ನೆಂಟಸ್ಥಾನದಿಂದ ನೀರು ಬಿಟ್ರೆ DKಶ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. DKಶ ಎಚ್ಚರಿಕೆ ತಪ್ಪಿದ್ರೆ ಅಪಾಯ ಖಂಡಿತ ಅಂತ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಕೀರ್ತಿ ಪಾಟೀಲ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಹೋರಾಟ ವಿಚಾರವಾಗಿ ವಾಟಾಳ್ ನಾಗರಾಜ್ ಅವರು ಇವತ್ತು ನಮ್ಮೊಟ್ಟಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ರೀತಿ ಹೋರಾಟ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿದ್ದೀರಾ ಮಹಾರಾಜರ ಕಾಲದಿಂದಲೂ, ಆದ್ರೂ ಸಹ ನಿಮಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದಾದ್ರೆ ಯಾವ ರೀತಿ ಹೋರಾಟ ಇನ್ನು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಮಾಡ್ತಿಲ್ಲ? ಹೋರಾಟ ಮಾಡಿದಾಗಲೆಲ್ಲಕ್ಕೂ ಕೆಲವು ಸಾರಿ ವಿಫಲ ಆಗುತ್ತೆ, ಕೆಲವು ಸಾರಿ ಸಫಲ ಆಗುತ್ತೆ. ಆದರೆ ಹೋರಾಟ ಅನಿವಾರ್ಯ. ಈ ಸಾರಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಭಾರಿ ಬಂದನ್ನು ಮಾಡಬೇಕು ಅಂಥೇಳಿ ನಾಳಿದ್ದು ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಸೇರಿ ಬಂದ್ಗೆ ಕರೆ ಕೊಡ್ತೀವಿ. ಜೈಲಿಗೆ ಹೋಗೋಕ್ಕೂ ಸಿದ್ಧ. ಮುಂದಿನ ದಿನಗಳಲ್ಲಿ ಕೇಂದ್ರದ CWC ವಿರುದ್ಧ, ತಮಿಳುನಾಡು ವಿರುದ್ಧ ಭಾರಿ ಹೋರಾಟ ಅನಿವಾರ್ಯ. ಮಹದಾಯ ಆಗಬೇಕು, ಮೇಕೆದಾಟ ಆಗಬೇಕು, ಕಾವೇರಿ ಬಿಡೋಕ್ಕೆ ಕೂಡದು. ಇದರ ಬಗ್ಗೆ ತೀವ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಸರ್ ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಅನ್ಸುತ್ತಾ ನಿಮಗೆ? ಪೊಲಿಟಿಕಲ್ಲು ಅಜೆಂಡಾ ಯಾವುದು ಅಂದರೆ ರಾಜಕೀಯದವರು ಇರಬಹುದು, ಜೊತೆಗೆ ಈಗ ವಿಜಯ್ ಅವರು ಕೂಡ CM ಆಗಿರುವಂಥದ್ದು ತಮಿಳುನಾಡಲ್ಲಿ, ಅವರವರೆಗೆ ಒಳಗಿನ ಒಪ್ಪಂದ ಏನಾದರೂ ಆಗಿರ್ಬೋದು? ಇದು ವಿಜಯ್ ಅವರಿಗೆ ಕಾಂಗ್ರೆಸ್ನವರು ಬೆಂಬಲ ಕೊಡ್ತಾ ಇದ್ದಾರೆ. ಆ ನಂಟಸ್ಥನದಿಂದ ಏನಾದರೂ ಕರ್ನಾಟಕಕ್ಕೆ ಅನ್ಯಾಯ ಆದರೆ DK ಶಿವಕುಮಾರ್ ವಿರುದ್ಧ ಜನ ಬುಗುಲು ಹೇಳ್ತಾರೆ, ಬೇರೆ ಮಾತೇನಿಲ್ಲ. ಶಿವಕುಮಾರ್ ಬಹುಶಃ ಎಚ್ಚರಿಕೆಯಿಂದ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಚ್ಚರಿಕೆ ತಪ್ಪಿದ್ರೆ ಅಪಾಯ ಖಂಡಿತ. ಕರ್ನಾಟಕ ಜನವನ್ನು ತುಳಿದು ತಮಿಳುನಾಡಿಗೆ ನೀರು ಕೊಡೋದಾದರೆ ಅಪಾಯ ಅಪಾಯ. ಈ ಜೆನ್ಸಿ ಪ್ರೊಟೆಸ್ಟ್ ಮಾಡಿದ್ರಲ್ಲ ಸರ್ ನೀಟ್ ಎಕ್ಸಾಮ್ಗೋಸ್ಕರ, ದೆಹಲಿ ಮಾದರಿಯಲ್ಲಿ ನೀಟ್ ಪರೀಕ್ಷೆಗೋಸ್ಕರ ಜೆನ್ಸಿ ಒಂದು ನಾವು ಡೆಲ್ಲಿ ಮಾದರಿ ಅನ್ನೋದೇನು ನಮ್ಮದೇ ಮಾದರಿ. ನಾವೇ ವಿದ್ಯಾರ್ಥಿಗಳಿಗೆ ಮೊದಲಿನಿಂದಲೂ ಬೆಂಬಲ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೂ ಕೊಡ್ತಿದ್ದೀವಿ. ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ನಾಡನ್ನು ಉಳಿಸಬೇಕಾಗಿದೆ, ಕರ್ನಾಟಕ ಉಳಿಸಬೇಕಾಗಿದೆ, ಕನ್ನಡಿಗರನ್ನು ಉಳಿಸಬೇಕಾಗಿದೆ. ಥ್ಯಾಂಕ್ ಯು ಸರ್. ಇದೆಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು.